Hello everyone, welcome to Sanmargaha classes. Question number 4 from the boy who asked for more. He faced further difficulties. ಈ ಅನ್ನೋದನ್ನ ಇಲ್ಲಿ ಅಂಡರ್ಲೈನ್ ಮಾಡಿದ್ದಾರೆ. ಯು ಹ್ಯಾವ್ ಟು ಐಡೆಂಟಿಫೈ ವಿಚ್ ಪಾರ್ಟ್ ಆಫ್ ಸ್ಪೀಚ್ ಹಿ ಈಸ್. ಓಕೆ, ಹಿ ಅನ್ನೋ ವರ್ಡ್ ಯಾವ ಪಾರ್ಟ್ಸ್ ಆಫ್ ಸ್ಪೀಚ್ಗೆ ಬರುತ್ತೆ ಅನ್ನೋದನ್ನ ನೀವು ಐಡೆಂಟಿಫೈ ಮಾಡಬೇಕು. ಇಟ್ ಕ್ಯಾರೀಸ್ 1 ಮಾರ್ಕ್ ಚಿಲ್ಡ್ರನ್. ಓಕೆ, ಇದಕ್ಕೆ 1 ಮಾರ್ಕ್ ಇರುತ್ತೆ. ವಿಲ್ಸ್ ಈಸ್ ಇಟ್ ಪಾರ್ಟ್ ಆಫ್ ಸ್ಪೀಚ್ ಅಲ್ಲಿ ಯಾವ್ದು ಬರುತ್ತೆ ಮಕ್ಕಳ? ನೌನ್, ಪ್ರನೌನ್, ವರ್ಬ್, ಅಡ್ವರ್ಬ್, ಅಡ್ಜೆಕ್ಟಿವ್, ಪ್ರಪೋಸಿಷನ್, ಕಂಜಂಕ್ಷನ್ ಎಟ್ಸೆಟ್ರಾ. ಓಕೆ, ಇಂಟರ್ಜೆಕ್ಷನ್, ಬೇರೆ ಬೇರೆ ಪಾರ್ಟ್ಸ್ ಆಫ್ ಸ್ಪೀಚ್ ಇದಾವೆ. ಸೊ ಹಿ ಅನ್ನೋದು ಯಾವ ಪಾರ್ಟ್ ಆಫ್ ಸ್ಪೀಚ್ಗೆ ಬರುತ್ತೆ? ಆಪ್ಷನ್ಸ್ ನೋಡೋಣ. ಆಪ್ಷನ್ ಎ ನೌನ್, ಆಪ್ಷನ್ ಬಿ ಅಡ್ಜೆಕ್ಟಿವ್, ಆಪ್ಷನ್ ಸಿ ವರ್ಬ್, ಆಪ್ಷನ್ ಡಿ ಪ್ರನೌನ್. ಈಗ ನೌನ್ ಅಂತಂದ್ರೆ ಇಟ್ ಈಸ್ ಅ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ ಆರ್ ಥಿಂಗ್. ಈ ಅನ್ನೋದು ಯಾರ ನೇಮ್ ಕೂಡ ಇರೋದಿಲ್ಲ ಅಲ್ವಾ? ಸೊ ಇಟ್ ಈಸ್ ನಾಟ್ ಎ ನೌನ್. ಅಡ್ಜೆಕ್ಟಿವ್ ಈಸ್ ಅ ವರ್ಡ್ ದಟ್ ಡಿಸ್ಕ್ರೈಬ್ಸ್ ನೌನ್. ನೌನ್ ಅನ್ನ ಡಿಸ್ಕ್ರೈಬ್ ಮಾಡುವಂಥದ್ದು. ಇಟ್ ಈಸ್ ನಾಟ್ ಎನ್ ಅಡ್ಜೆಕ್ಟಿವ್. ವರ್ಬ್ ಅಂತಂದ್ರೆ ಏನು ಮಕ್ಕಳ? ಕ್ರಿಯಾಪದ. ಆಕ್ಷನ್ ವರ್ಡ್ಸ್ ಆರ್ ಕಾಲ್ಡ್ ಆಸ್ ವರ್ಬ್ಸ್. ಓಕೆ, ಸೊ ಕಮ್, ಗೋ, ರೀಡ್, ರೈಟ್, ಲಿಸನ್ ಇವೆಲ್ಲ ಆಕ್ಷನ್ ಅನ್ನ ಸೂಚಿಸುವಂಥದ್ದು. ಸಮ್ ಕ್ರಿಯಸ್, ಯಾವುದೋ ಒಂದು ಕ್ರಿಯೆಯನ್ನ ಸೂಚಿಸುವಂಥದ್ದು. ಸೊ ಹಿ ಅನ್ನೋದು ಯಾವುದೇ ಕ್ರಿಯೆಯನ್ನ ಸೂಚಿಸೋದಿಲ್ಲ. ಇಟ್ ಈಸ್ ನಾಟ್ ಎ ವರ್ಡ್. Then pronoun. Pronoun is a word which is used in the replacement of a noun in a sentence or in paragraph. Okay, so ಪದೇ ಪದೇ ಒಂದು ನೌನ್ ಅನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋದಕ್ಕೆ, ಟು ಅವಾಯ್ಡ್ ರಿಪಿಟೇಷನ್ ಆಫ್ ನೌನ್ ಇನ್ ದ ಸೆಂಟೆನ್ಸ್, ಇನ್ ಸೆಂಟೆನ್ಸಸ್ ಆರ್ ಪ್ಯಾರಾಗ್ರಾಫ್. ಫಾರ್ ಎಕ್ಸಾಂಪಲ್, Varun is a good boy. He does all his works independently. He is a clever boy. He is very attractive in the class. ಈ ತರ ಯೂಸ್ ಮಾಡ್ತೀವಿ ಅಲ್ವಾ? ಸೊ ಈ ಹಿ ಅನ್ನೋದು ಏನಾಗತ್ತೆ ಮಕ್ಕಳೇ? ಸರ್ವನಾಮ ಆಗತ್ತೆ. ಓಕೆನಾ? ಸೊ ವರುಣ್ ಈಸ್ ಅ ಕ್ಲೆವರ್ ಬಾಯ್. ವರುಣ್ ಈಸ್ ಅ ರೆಗ್ಯುಲರ್ ಬಾಯ್. ವರುಣ್ ಸ್ಟಡೀಸ್ ವೆಲ್. ವರುಣ್ ಗೆಟ್ಸ್ ಫಸ್ಟ್ ರ್ಯಾಂಕ್ ಆಲ್ವೇಸ್. ಓಕೆ, ಪದೇ ಪದೇ ವರುಣ್ ಅನ್ನೋದನ್ನ ಯೂಸ್ ಮಾಡೋದನ್ನ ಅವಾಯ್ಡ್ ಮಾಡೋದಿಕ್ಕೆ ಇನ್ಸ್ಟೆಡ್ ಆಫ್ ವರುಣ್ ವಿ ಯೂಸ್ ಹಿ. Varun is a clever boy. He is regular to the class. He studies well. He is a top rank holder. ಈ ತರ. ಓಕೆನಾ? ಸೊ ಹಿ ಅನ್ನೋದು ಯಾವ್ದಾಗತ್ತೆ ಹಾಗಾದ್ರೆ? ಹಿ ಈಸ್ ಅ ಪ್ರನೌನ್. ಆಪ್ಷನ್ ಡಿ ಪ್ರನೌನ್ ಈಸ್ ಅ ಕರೆಕ್ಟ್ ಆನ್ಸರ್. ಓಕೆ, ಥ್ಯಾಂಕ್ ಯು.